ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತನ್ವೀರ್ ಸೇಠ್ ಅವರು ರಿಯಾಕ್ಟ್ ಮಾಡಿದ್ದಾರೆ. 2 ದಿನಗಳಲ್ಲಿ ಹೈಕಮಾಂಡ್ ಗೊಂದಲವನ್ನ ಬಗೆಹರಿಸುತ್ತದೆ ಅಂತ ಹೇಳಿದ್ದಾರೆ. ಒಪ್ಪಂದದ ಗೊಂದಲ 2.5 ವರ್ಷದಿಂದ ನಡೀತಾ ಇದೆ ಅಂತ ತಿಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 2 ದಿನಗಳಲ್ಲಿ ಹೈಕಮಾಂಡ್ ಎಲ್ಲಾ ಗೊಂದಲಗಳನ್ನ ಆದಷ್ಟು ಬೇಗ ಬಗೆಹರಿಸುತ್ತೆ ಅಂತ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ಒಪ್ಪಂದದ ಗೊಂದಲ 2.5 ವರ್ಷದಿಂದಲೂ ಕೂಡ ನಡೀತಾ ಇದೆ. ಈ ವಿಚಾರವನ್ನ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಅಪಾಯಕಾರಿ ಹಂತ ತಲುಪುವ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅಂತ ಹೇಳಿ ಮೈಸೂರಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಅವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕರ ಮುಂದೆ ಅಧಿಕಾರ ಹಂಚಿಕೆ ಸೂತ್ರ ನಡೆದಿಲ್ಲ, ಹೀಗಾಗಿ ಅಲ್ಲಿ ಏನಾಗಿದೆ ಎಂಬುದು ನಮಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ತನ್ವೀರ್ ಸೇಠ್ ಅವರು ಇದೀಗ ಮೈಸೂರಿನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುವಂಥದ್ದು ಉತ್ತಮ ಆಡಳಿತ ಕೊಡಬೇಕು, ಜನರಿಗೆ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಬೇಕು. ನಾವಿರುವಂತಹ 139 ಜನ ಶಾಸಕರು ಯಾರಿದ್ದೀವಿ, ನಾವೆಲ್ಲರೂ ಒಂದಾಗಿದ್ದೀವಿ. ನಮ್ಮ ಏನು ಉದ್ದೇಶ ಇರುವಂಥದ್ದೇ ಕಾಂಗ್ರೆಸ್ ತತ್ವ. ಹಾಗಾಗಿ ಯಾವುದೇ ಬಣ್ಣ ರಾಜಕಾರಣ, ಯಾರ ಜೊತೆ ಎಷ್ಟು ಜನ ಇದ್ದಾರೆ, ಸಂಖ್ಯೆ ಬಲ ಇದೆಲ್ಲ ನಮ್ಮಲ್ಲಿ ಇಲ್ಲ. ನಿಜ, ಕೆಲವ್ರಿಗೆ ಮಾತ್ರ ಸಚಿವರಾಗುವಂಥ ಅವಕಾಶ ಸಿಕ್ತು. ಇನ್ನು ಅನೇಕರು ಆಸೆ ಇಟ್ಕೊಂಡಿದ್ದಾರೆ. ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಏಕಕಾಲಕ್ಕೆ ಅಧಿಕಾರ ಕೊಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಏನು 2.5 ವರ್ಷ ಆಗಿದ ನಂತರ ಕೆಲವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಕೂಗು ಏನು ಬರ್ತಾ ಇದೆ, ಆ ಹಾದಿಯಲ್ಲಿ ನಿರೀಕ್ಷೆಯಲ್ಲಿರುವಂಥದ್ರಲ್ಲಿ ನಾನು ಇದ್ದೇನೆ. ಸೊ ಈ ಕಾರಣಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಜನಪರವಾದಂತಹ ಕಾರ್ಯಗಳಿಗೆ ಅವಕಾಶ ಸಿಗಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ನಿನ್ನೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲೂ ಕೂಡ ಅನೇಕ ಜನ ಶಾಸಕರು ಭೇಟಿಯಾಗಿದ್ದಾರೆ. DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮೈಸೂರಲ್ಲಿ ಕೊಟ್ಟಂಥ ಹೇಳಿಕೆಗೆ ಭಾಳ ಒಂದು ಸ್ಪೋರ್ಟಿವ್ ಆಗಿ DK ಶಿವಕುಮಾರ್ ಅವರು ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಆಗುವಂಥದ್ದು ಯಾರು ತಡೆಯೋಕ್ಕಾಗಲ್ಲ, ಆಗದೇ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ.